ಭಾರತ ಸಜ್ಜಾಗ್ತಾ ಇದೆಯಾ? ಎಸ್, ಅಂತಹ ಬೆಳವಣಿಗೆಗಳಾಗ್ತಾ ಇದೆ. ಗೃಹ ಇಲಾಖೆ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಹಾಗಾದ್ರೆ ಭಾರತ ಸಜ್ಜಾಗ್ತಾ ಇದೆಯಾ? ಗೃಹ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಆ ಸುಳಿವನ್ನ ಕೊಡ್ತಾ ಇದೆ. 10ಕ್ಕೂ ಹೆಚ್ಚು ಭದ್ರತಾ ಪಡೆಯ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಎಸ್ಎಸ್ಬಿ ಸೇರಿದ ಹಾಗೆ ಭದ್ರತಾ ಪಡೆಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು. ಉಗ್ರ ದಾಳಿಯ ಬೆನ್ನಲ್ಲೇ ಅರೆಸೇನಾ ಮುಖ್ಯಸ್ಥರ ಸಭೆ ನಡೀತಾ ಇದೆ. ಇದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮಹತ್ವದ ಸಭೆ ಆಗ್ತಾ ಇದೆ. ನಿನ್ನೆ ಅಷ್ಟೇ ರಕ್ಷಣಾ ಸಚಿವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಮಾಡಿದ್ರು. 40 ನಿಮಿಷಗಳ ಕಾಲ ನಡೆದಂತಹ ಮೀಟಿಂಗ್ ಅದು. ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡ್ರು ಪ್ರಧಾನಿ. ಇವತ್ತು ಭದ್ರತಾ ಪಡೆಗಳೊಂದಿಗೆ ಗೃಹ ಇಲಾಖೆ ಹೈ ವೋಲ್ಟೇಜ್ ಸಭೆ ಮಾಡ್ತಾ ಇದೆ. ಆಂತರಿಕ ಭದ್ರತೆಯ ವಿಚಾರವಾಗಿ ನಡೀತಾ ಇರುವಂತಹ ಉನ್ನತ ಮಟ್ಟದ ಸಭೆ ಇದು. ಗೃಹ ಇಲಾಖೆಯ ಕಾರ್ಯದರ್ಶಿ ನೇತೃತ್ವದಲ್ಲಾಗ್ತಾ ಇರುವಂತಹ ಸಭೆ. ಭದ್ರತಾ ಪಡೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 10ಕ್ಕೂ ಹೆಚ್ಚು ಭದ್ರತಾ ಪಡೆಯ ಮುಖ್ಯಸ್ಥರಿದ್ದಾರೆ. ಮೀಟಿಂಗ್ ನಲ್ಲಿ ಹೈ ವೋಲ್ಟೇಜ್ ಸಭೆ ಆಗ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸಜ್ಜಾಗ್ತಾ ಇದೆಯಾ? ಎಸ್, ಅಂತಹ ಬೆಳವಣಿಗೆಗಳಾಗ್ತಾ ಇದೆ. ಗೃಹ ಇಲಾಖೆ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಹಾಗಾದ್ರೆ ಭಾರತ ಸಜ್ಜಾಗ್ತಾ ಇದೆಯಾ? ಗೃಹ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಆ ಸುಳಿವನ್ನ ಕೊಡ್ತಾ ಇದೆ. 10ಕ್ಕೂ ಹೆಚ್ಚು ಭದ್ರತಾ ಪಡೆಯ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಎಸ್ಎಸ್ಬಿ ಸೇರಿದ ಹಾಗೆ ಭದ್ರತಾ ಪಡೆಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು. ಉಗ್ರ ದಾಳಿಯ ಬೆನ್ನಲ್ಲೇ ಅರೆಸೇನಾ ಮುಖ್ಯಸ್ಥರ ಸಭೆ ನಡೀತಾ ಇದೆ. ಇದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮಹತ್ವದ ಸಭೆ ಆಗ್ತಾ ಇದೆ. ನಿನ್ನೆ ಅಷ್ಟೇ ರಕ್ಷಣಾ ಸಚಿವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಮಾಡಿದ್ರು. 40 ನಿಮಿಷಗಳ ಕಾಲ ನಡೆದಂತಹ ಮೀಟಿಂಗ್ ಅದು. ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡ್ರು ಪ್ರಧಾನಿ. ಇವತ್ತು ಭದ್ರತಾ ಪಡೆಗಳೊಂದಿಗೆ ಗೃಹ ಇಲಾಖೆ ಹೈ ವೋಲ್ಟೇಜ್ ಸಭೆ ಮಾಡ್ತಾ ಇದೆ. ಆಂತರಿಕ ಭದ್ರತೆಯ ವಿಚಾರವಾಗಿ ನಡೀತಾ ಇರುವಂತಹ ಉನ್ನತ ಮಟ್ಟದ ಸಭೆ ಇದು. ಗೃಹ ಇಲಾಖೆಯ ಕಾರ್ಯದರ್ಶಿ ನೇತೃತ್ವದಲ್ಲಾಗ್ತಾ ಇರುವಂತಹ ಸಭೆ. ಭದ್ರತಾ ಪಡೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 10ಕ್ಕೂ ಹೆಚ್ಚು ಭದ್ರತಾ ಪಡೆಯ ಮುಖ್ಯಸ್ಥರಿದ್ದಾರೆ. ಮೀಟಿಂಗ್ ನಲ್ಲಿ ಹೈ ವೋಲ್ಟೇಜ್ ಸಭೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.